ಹಾಯ್, ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ಬಂದು ಫೆಬ್ರವರಿ 3ನೇ ತಾರೀಕು ಮಂಗಳವಾರ ಈ ವ್ಲಾಗ್ನ ಮಾಡ್ತಾ ಇರೋದು. ನೋಡಿ, ಬೆಳಗ್ಗೆ 6 ಗಂಟೆಗೆಲ್ಲ ಎದ್ದು ಈಚೆದೆಲ್ಲ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಒಳಗಡೆ ಇನ್ನೂ ಹುಡುಗರು ಮಲ್ಕೊಂಡಿದ್ದಾರೆ. ಇವತ್ತು ಮಂಗಳವಾರ ಎಲ್ಲ ಗುಡಿಸಿ ಒರೆಸಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಬೇಗನೆ ಎದ್ದೇಳ್ತಿದ್ದೀನಿ. ಹೊರಗಡೆದೆಲ್ಲ ಗುಡಿಸಿ ಸ್ವಲ್ಪ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅವರೆಲ್ಲ ಎದ್ದ ಮೇಲೆ. ಅದಕ್ಕೆ ಇಲ್ಲೆಲ್ಲ ನೀಟಾಗೆಲ್ಲ ಗುಡಿಸಿ ತುಳಸಿ ಕಟ್ಟೆಗೆಲ್ಲ ನೀರೆಲ್ಲ ಹಾಕಿ ಗಿಡಗಳಿಗೆಲ್ಲ ತುಳಸಿ ಕಟ್ಟೆಗೆಲ್ಲ ಅರಿಶಿನ ಕುಂಕುಮ ಉದಾಸಲಿ ಹತ್ರ ಎಲ್ಲ ನೀಟಾಗಿ ರಂಗೋಲಿ ಎಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇವತ್ತು ಟಿಫನ್ನು ಏನು ಮಾಡೋದು ಬೇಡ, ಒಂದೇ ಸತಿ ಅಡುಗೆ ಮಾಡೋಣ ಅಂತ ಕಡಲೆಕಾಳು ಬಟಾಣಿ ಸಾಂಬಾರನ್ನು ಅನ್ನ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಸ್ವಲ್ಪ ಸ್ಟಿಚಿಂಗ್ ಮಾಡೋದು ಜಾಸ್ತಿ ಇದೆ. ನಾನು ತಿರ್ಗಾ ಇವಾಗ ತಿಂಡಿ ಮಾಡಿಕೊಂಡು ಎಲ್ಲ ಕುತ್ಕೊಂಡಿದ್ದೀನಿ ಅಂತ ಅಂದರೆ ತಿರ್ಗಾ ಮಧ್ಯಾಹ್ನ ಒಂದು ಸತಿ ಅಡುಗೆ ಮಾಡಬೇಕಾಗುತ್ತೆ. ಅದಕ್ಕೆ ಒಂದೇ ಸತಿ ಅಡುಗೆ ಮಾಡ್ತಾಯಿದ್ದೀನಿ, ಮಧ್ಯಾಹ್ನದ ಸ್ವಲ್ಪ ಕೆಲಸ ಕಮ್ಮಿ ಆಗಲಿ ಅಂತ. ನೋಡಿ, ಎಲ್ಲ ನೀಟಾಗಿ ಗುಡಿಸಿ ಎಲ್ಲ ಒರೆಸಾದ್ಮೇಲೆ ಈ ಥರ ರಂಗೋಲಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ರೆಡಿ ಆಗಿದೆ ಈಚೆದು. ನೋಡಿ, ಒಳಗಡೆ ಇನ್ನೂ ಎಲ್ಲ ಮಲ್ಕೊಂಡಿದ್ದಾರೆ. ಎಬ್ಬರಿಸ್ತಾ ಇದ್ದೀನಿ. ಟೈಮ್ 7 ಗಂಟೆ ಆಯಿತು, ಎದ್ದೇಳ್ರಿ ಅಂತ ಎದ್ದೇಳ್ತಿಲ್ಲ. ನೋಡಿ, ಸಣ್ಣವಳು ಇಲ್ಲಿ ರೂಮ್ ಬಾಗ್ಲ ಹತ್ರ ಮಲ್ಕೊಂಡಿದ್ದಾಳೆ. ರಾತ್ರಿ ಎಲ್ಲ ಗೊಯ್ ಅಂತಂದು ಇಲ್ಲಿ ಮಲಗಿದ್ದಾಳೆ. ದೊಡ್ಡವಳಾಗ ಅಲ್ಲಿ ಮಲಗಿದ್ದಾಳೆ. ಇವಳು ಎರಡನೇವಳು ಇಲ್ಲೇ ನನ್ನ ಪಕ್ಕ ಮಲಗಿದ್ಲು. ಇದೆಲ್ಲ ಈಚೆ ಹೋಗಿರಂಗಿದ್ದಾಳೆ, ಕಾಣಿಸ್ತಿಲ್ಲ. ಇಲ್ಲಿ ಈಚೆ ಇದ್ದಾಳೆ ಅವಳು. ಅದಕ್ಕೆ ಇವತ್ತು ಕಡಲೆಕಾಳು ಬಟಾಣಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲಿದ್ದಾಳೆ. ಇನ್ನು ರಾತ್ರಿನೇ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡು ಗ್ಯಾಸ್ ಹತ್ರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಕ್ಲೀನ್ ಮಾಡಲಿಲ್ಲ, ಅಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೆ ಬಂದು ಎದ್ದಿದ ತಕ್ಷಣ ಈ ಕಡಲೆಕಾಳು ಬಟಾಣಿನ ನೆನೆಸಿಟ್ಟು ಹೊರಗಡೆ ಹೋಗಿ ಅದು ಕ್ಲೀನ್ ಮಾಡೋಣ ಅಂತ ಹೋಗಿದ್ದೆ. ಯಾಕಂದರೆ ರಾತ್ರಿ ನೆನೆಸಿಟ್ಕೊಳ್ಳೋಣ ಅಂದರೆ ಮರೆತು ಹಂಗೆ ಮಲ್ಕೊಂಬಿಟ್ಟಿದ್ದೆ. ಒಂದೊಂದು ಸತಿ ಜ್ಞಾಪನನೇ ಬರೋಲ್ಲ ಫ್ರೆಂಡ್ಸ್. ಮಾಡೋಣ ಅಂತ ಅಂದ್ಕೊಂಡಿರ್ತೀನಿ, ತಿರ್ಗಿ ಜ್ಞಾಪನನೇ ಬರೋದಿಲ್ಲ. ನೋಡಿ, ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೆಳಗ್ಗೆ ಎದ್ದು ಅದು ಬಟಾಣಿನೂ ಅದನ್ನು ನೆನೆಸ್ದೆ. ಅದು ಅಷ್ಟು ಅಡುಗೆ ಮಾಡೋಷ್ಟರಲ್ಲಿ ಸ್ವಲ್ಪ ನೆನೆಯುತ್ತೆ ಅಂತ 5 ಗಂಟೆಲೇ ನೆನೆಸಿಟ್ಟಿದ್ದೀನಿ. ಅದಿನ್ನೂ ನೆಂದಿಲ್ಲ. ಇನ್ನು ಟೈಮ್ ನೋಡಿದ್ರೆ ಇನ್ನು 6 ಗಂಟೆ. ನೋಡೋಣ, ಇನ್ನೂ 1 ಅವರ್ ಬಿಟ್ಕೊಂಡು ಅಡುಗೆ ಮಾಡೋಣ ಅಂತ. ನೋಡಿ, ಎಲ್ಲ ಗ್ಯಾಸ್ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟ್ ಅನ್ನಕ್ಕೂ ಇಟ್ಕೊಂಡಿದ್ದೀನಿ. ಒಂದು ಕಡೆ ಕಾಫಿ ಕೂಡ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಕೂಡ ಎದ್ದಿದ್ದಾರೆ, ಅದಕ್ಕೆ ಅವ್ರಿಗೆ ಕಾಫಿ ಇಟ್ಕೊಡ್ತಾಯಿದ್ದೀನಿ. ಇದೆಲ್ಲ ಆಗೋಷ್ಟರಲ್ಲಿ ಕಡಲೆಕಾಳು ಬಟಾಣಿಗೆ ಮಸಾಲೆನ ಹಾಕ್ಕೊಂಬರೋಣ. ಇದು ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ನೋಡಿ, ಫಸ್ಟಿಗೆ ಸ್ವಲ್ಪ ಕಡಲೆ, ಸ್ವಲ್ಪ ಕೊತ್ತಂಬರಿ, 1 ಇಂಚ್ ಶುಂಠಿ, ಬೆಳ್ಳುಳ್ಳಿ ಮತ್ತು ಗಸಗಸೆ, 1-2 ಈರುಳ್ಳಿ ದೊಡ್ಡದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಾಯಿ ತುರಿ, 2 ಟೊಮೊಟೊ. ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಮೇಲೆ ರುಬ್ಬಕ್ಕೇನೆ ನಾನು ಧನಿಯಾ ಪುಡಿ, ಖಾರದ ಪುಡಿ ಹಾಕ್ಕೊತೀನಿ. ನಾನೊಂದು 2 ಸ್ಪೂನ್ ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ನಿಮಗೆ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಬೋದು. ನಾನು ಇಲ್ಲಿ 2 ಸ್ಪೂನ್ ಸಾಂಬಾರು ಪುಡಿ, ಒಂದು ಅರ್ಧ ಟೀ ಸ್ಪೂನು ಖಾರದ ಪುಡಿ ಹಾಕ್ಕೊತೀನಿ. ನೋಡಿ, ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ತಿರ್ಗಾ ನಾನು ಕುಕ್ಕರಲ್ಲಿ ಇಟ್ಕೊತೀನಿ ಕಡಲೆಕಾಳು ಸಾಂಬಾರನ್ನ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಕರಿಬೇವು ಏನು ಯೂಸ್ ಮಾಡ್ತಿಲ್ಲ, ನೆನೆಸಿಟ್ಕೊಂಡಿರೋ ಅಂಥ ಕಡಲೆಕಾಳು ಬಟಾಣಿ ಆಲೂಗೆಡ್ಡೆನೆಲ್ಲ ಎಣ್ಣೆಗೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊತಾ ಇದ್ದೀನಿ. ತಿರ್ಗಾ ಅರಿಶಿನ ಹಾಕಿ ಸ್ವಲ್ಪ ಎಣ್ಣೆನಲ್ಲಿ ಹಂಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಸ್ವಲ್ಪ ಎಣ್ಣೆನಲ್ಲೇ ಇಟ್ಕೊಂಡು ಮತ್ತು ಮಿಕ್ಸಿ ಜಾರ್ನೆಲ್ಲ ತೊಳೆದು ಕಡಲೆಕಾಳು ಬಟಾಣಿ ಸಾಂಬಾರೆಲ್ಲ ಎಷ್ಟು ಬೇಕೋ ಸಾಂಬಾರು ನಮಗೆ ಹದ ನೋಡಿಕೊಂಡು ನೀರೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ನಾನು ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಚಿಕನ್ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನಿಮಗೆ ಸಾಂಬಾರು ಎಷ್ಟು ಬೇಕೋ ನೋಡಿಕೊಂಡು ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಳ್ಳಿ, ಇಲ್ಲ ಗಟ್ಟಿಗೆ ಬೇಕಂದರೆ ಗಟ್ಟಿಗೆ ಮಾಡ್ಕೊಳ್ಳಿ.
ನಾನು ಸ್ವಲ್ಪ ಅನ್ನ ಸಾರು ಮುದ್ದೆಗೂ ಮತ್ತು ಅನ್ನಕ್ಕೂ ಅಂತೇಳಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೀವು ಚಪಾತಿ ಅಂಥದಕ್ಕಾದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ಕುಕ್ಕರ್ ಮುಚ್ಚಳ ಹಾಕ್ಕೊಂಡು ಒಂದು 4 ವಿಜಿಲ್ ಕೂಗಿಸ್ಕೊತೀನಿ. ಯಾಕಂದರೆ ಅದು ಕಡಲೆಕಾಳು ನೆಂದಿಲ್ಲ ಫ್ರೆಂಡ್ಸ್, ಇನ್ನೂ ಸ್ವಲ್ಪ ನೆನಿಬೇಕಿತ್ತು, ಅದಕ್ಕೋಸ್ಕರ 4 ವಿಜಿಲ್ ಹಾಕ್ಕೊಳ್ತೀನಿ. ಅಷ್ಟರಲ್ಲಿ ನೋಡಿ ಇಲ್ಲೆಲ್ಲ ನೀಟಾಗೆಲ್ಲ ಎತ್ತಿಕ್ಕಿ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವ್ರು ಮೂವರದು ಸ್ನಾನ ಎಲ್ಲ ಮಾಡಿಸಿ ಎಲ್ಲ ರೆಡಿ ಮಾಡಿ ಇಡಿಸಿದ್ದೀನಿ. ನೋಡಿ ನೀಟಾಗೆಲ್ಲ ನೆಲ ಎಲ್ಲ ಒರೆಸ್ಕೊಟ್ಟು ನೋಡಿ ಒಬ್ರಿಗೊಬ್ರು ಅವರೇ ಬೊಟ್ಟಿಕ್ಕೊಂಡು ಎಲ್ಲ ರೆಡಿ ಆಗಿದ್ದಾರೆ. ಸ್ನಾನ ಎಲ್ಲ ಮಾಡಾದ್ಮೇಲೆ ನಮ್ಮ ಮನೆಯವರು ಅದಕ್ಕೆ ಎಲ್ಲ ಮುಖ ಎಲ್ಲ ತೊಳ್ಕೊಂಡು ರೆಡಿ ಆಗ್ತಿದ್ದಾರೆ. ಅವರು ಕೂಡ ಅದಕ್ಕೆ ಮುದ್ದೆಗೆ ಇಟ್ಕೊಳ್ಳೋಣ ಅಂತ ನಾನು ಇವತ್ತು ಪಾತ್ರೆ ತೊಗೊಂಡಿದ್ದೀನಿ. ಇದು ಮುದ್ದೆ ಮಾಡೋಕ್ಕೆ ಅಂತಲೇ ನಮ್ಮಮ್ಮ ಗೌರಿ ಹಬ್ಬದಲ್ಲಿ ಕೊಡಿಸಿದ್ರು ಈ ಪಾತ್ರೆನ. ನಾನು ಮುದ್ದೆ ಮಾಡಬೇಕು ಅಂದರೆ ಯಾವಾಗಲೂ ಇದೇ ತಪ್ಪಲೆಲ್ಲೇ ಮುದ್ದೆ ಮಾಡೋದು. ನೋಡಿ ಇದು ಕಡಲೆಕಾಳು ಬಟಾಣಿ ಸಾಂಬಾರು ವಿಜಿಲೆಲ್ಲ ಆಗಿದೆ. ನೋಡಿ ಸಾಂಬಾರು ಕೂಡ ರೆಡಿ ಆಗಿದೆ. ಹುಡುಗರು ಬಾಕ್ಸಿಗೆ ಕೂಡ ಎಲ್ಲ ಕಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ ಮುದ್ದೆ ಕೂಡ ನಮ್ಮ ಕಡೆ ನುಚ್ಚು ಜಾಸ್ತಿ ಹಾಕಿ ರಾಗಿ ಹಿಟ್ಟು ಕಮ್ಮಿ ಹಾಕ್ತಾರೆ. ನೋಡಿ ಮುದ್ದೆ ಕೂಡ ರೆಡಿ ಆಗಿದೆ. ಎಲ್ಲ ಊಟ ಮಾಡ್ತಾಯಿದ್ದಾರೆ. ಸ್ಕೂಲಿಗೆ ಟೈಮ್ ಆಯ್ತಾಗಲೇ 9-10 ಟೈಮು. ಎಲ್ಲ ಊಟ ಗೀಟ ಎಲ್ಲ ಮಾಡಿ ಇವ್ರನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಫಸ್ಟು ಬಿಟ್ಟು ಬಂದುಬಿಡ್ತೀನಿ. ಇವರು ಫಸ್ಟ್ ಸ್ಕೂಲ್ ಹತ್ರ ಬಿಟ್ಟು ಬಂದು ನಾನು ಕೂಡ ಸ್ನಾನಗಿನ ಎಲ್ಲ ಆಗಿ ರೆಡಿಯಾಗಿ ನಾನು ಕೂಡ ತಿಂಡಿ ತಿಂದು ನೋಡಿ ನನ್ನ ವರ್ಕ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಬ್ಲೂ ಕಲರ್ ಬಂದು ಸ್ಯಾರಿ ಫುಲ್ಲು ಇದು ನಾನು ಬ್ಲೌಸದ್ದು ಇದು ಲೆಹೆಂಗಾ ನಾನು ಪಕ್ಕದಲ್ಲಿ ಕೊಟ್ಟಿದ್ದೀನಲ್ಲ, ಇದೇ ಥರ ಔಟ್ಫಿಟ್ ಬೇಕು ಅಂತ ಕೇಳಿದ್ದಾರೆ ಅವರು. ಇದು ನನ್ನ ದೊಡ್ಡ ಮಗಳದು. ಅವಳು ಹಾಕ್ಕೊಂಡಾಗ ಹುಡುಗಿ ನೋಡಿ ಇದೇ ಥರ ಬೇಕು ಅಂತ ಕೇಳಿರೋದಕ್ಕೆ ಆ ಥರ ಸ್ಟಿಚ್ ಮಾಡಬೇಕು. ಇವಾಗ ಅದನ್ನು ನಾನು ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಸ್ಟಿಚ್ಚಿಂಗು ವೀಡಿಯೋನ ಹಾಕಿ ನಾನು ಅಪ್ಲೋಡ್ ಮಾಡ್ತೀನಿ. ಅದ್ರದ್ದು ಟೈಮ್ ನೋಡಿ ಆಗಲೇ 3 ಗಂಟೆ ಆಯಿತು. ಹುಡುಗರನ್ನ ಸ್ಕೂಲಿಂದ ಕರ್ಕೊಬರ್ಬೇಕು. ಸ್ಕೂಲಿಂದ ಕರ್ಕೊಬಂದು ನೋಡಿ 2ನೇವಳು ಇಲ್ಲಿ ಹೊರಗಡೆ ಗುಡಿಸಿದ್ದಾಳೆ. ಇವರು ಮೂವರು ಅವ್ರವ್ರ ಕೆಲಸನ ಡಿವೈಡ್ ಮಾಡ್ಕೊಂಬಿಡ್ತಾರೆ. ಹೊರಗಡೆ ಒಬ್ಬರು, ಒಳಗಡೆ ಒಬ್ಬರು, ಮೆಟ್ಲ ಮೇಲೆ ಒಬ್ಬರು ಅಂತೇಳಿ ಅವ್ರವ್ರ ಕೆಲಸನ ಅವರೇ ಮಾಡ್ತಾರೆ. ನನ್ನ ಹತ್ರ ಏನು ಹೇಳಿಸ್ಕೊಳ್ಳಲ್ಲ. ಇವ್ರದ್ದೆಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಅವ್ರಿಗೆ ಹೋಮ್ವರ್ಕ್ ಬರ್ಸಿಟ್ಕೊತೀನಿ. ಇವಳು ನೋಡಿ ಇದ್ದಾಳಲ್ಲ, ಇವಳು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಲೇ ನೀಟಾಗಿ ಕಸ ಗುಡಿಸ್ತಾ ಇದ್ದಾಳೆ. ಇಲ್ಲ ಅಂದರೆ ಇವಳು ಕೆಲಸನೇ ಬಗ್ಗಲ್ಲ, ಭಾಳ ಛತ್ರಿ ಇವಳು. ನಮ್ಮಮ್ಮ ವೀಡಿಯೋ ಮಾಡ್ತಾಯಿದ್ದಾರೆ ಅಂತಲೇ ನೀಟಾಗಿ ಗುಡಿಸ್ತಾ ಇದ್ದಾಳೆ. ಇಲ್ಲಾಂದರೆ ಈ ಥರ ನೀಟಾಗಿ ಗುಡಿಸೋದೇ ಇಲ್ಲ ಅವಳು. ಒಂದು ಎಲೆ ಮೇಲಿದ್ರೆ ಒಂದು ಎಲೆ ಕೆಳಗಡೆ ಮಾಡಿರ್ತಾಳೆ. ಇಲ್ಲಾಂದರೆ ನಾನು ನೀಟಾಗಿ ಗುಡ್ಸೋಕ್ಕೆ ಬರಲ್ಲ ಅಂತಾಳೆ. ಇಲ್ಲಾಂದರೆ ನಿದ್ದೆ ಬರ್ತೈತೆ ಅಂತಾಳೆ. ಇಲ್ಲಾಂದರೆ ಹೊಟ್ಟೆ ಹಶ್ವಾಗುತ್ತೆ ಅಂತಾಳೆ. ಕೆಲಸ ಮಾಡಬೇಕು ಅಂದರೆ ಕಳ್ಮ ಇವಳಿಗೆ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತೇಳಿ ನೀಟಾಗಿ ಗುಡಿಸ್ತಿದ್ದಾಳೆ ಅಷ್ಟೇ. ಇಲ್ಲ ಅಂದರೆ ಖಂಡಿತ ಇವಳು ಈ ಥರ ಕೆಲಸ ಮಾಡೋಳೆ ಅಲ್ಲ ಇವಳು. ನೋಡಿ ಇದು ಮಲ್ಲಿಗೆ ಹೂವಿಂದು ಮೊನ್ನೆ ವೀಡಿಯೋದಲ್ಲೆಲ್ಲ ಎಲೆ ಎಲ್ಲ ತರ್ದಾಕ್ಬಿಟ್ಟಿದ್ನಲ್ಲ, ನೋಡಿ ಇವಾಗ ಸಣ್ಣದಾಗಿ ಚಿಗುರಿದೆ. ನೋಡಿ ಆ ಚಿಗುರಿಗೆ 2 ಮುಗ್ಬಿಟ್ಟಿದೆ. ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು, ಇನ್ನೂ ಚಿಕ್ಕದು ಕಾಣಿಸ್ತಿದೆ. ಇವಾಗ ಎಲ್ಲೆಲ್ಲಿ ಚಿಗುರುತ್ತೋ ಅಲ್ಲೆಲ್ಲ ಮೊಗ್ಗು. ನೋಡಿ ಇದು ಕೂಡ ಸಣ್ಣದಾಗಿ ಚಿಗುರ್ತಾ ಇದೆ. ಇದು ಇನ್ನೂ ಸ್ವಲ್ಪ ನೀಟಾಗಿ ಎಲ್ಲ ಚಿಗುರುತ್ತೆ. ಆವಾಗ ಚಿಗುರಿದಾಗ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಮುಗ್ಬಿಟ್ಟಿದೆ. ಇದು ಗುಂಡ್ಮಲ್ಗೆ ಬಿಡೋ ಸೀಸನ್ನ ಏನೋ ನನಗೂ ಗೊತ್ತಿಲ್ಲ ಫ್ರೆಂಡ್ಸ್. ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ, ಇದೇನಾದರೂ ಮಲ್ಲಿಗೆ ಹೂವು ಬಿಡೋ ಸೀಸನ್ನ ಅಂತ. ಇದು ಬಂದು ದುಂಡು ಮಲ್ಲಿಗೆ ಹೂವಿಂದು 7 ಸುತ್ತಿನ ಮಲ್ಲಿಗೆ ಹೂವು ಅಂತಾರಲ್ಲ ಅದು. ಸಿಕ್ಕಾಪಟ್ಟೆ ಗಮ್ ಅಂತ ಇರುತ್ತೆ ಸ್ಮೆಲ್ಲು. ಬಟ್ ಇದು ಮುಡ್ಕೊಂಡ್ರೆ ತಲೆಗೆಲ್ಲ ಏನು ಬಿದ್ದುಬಿಡುತ್ತೆ. ಏನಿಂಗ್ ಕಾಟ ಸಾಕಪ್ಪ ಸಾಕು. ನನಗಾದರೆ ಹುಡುಗರು ಸ್ಕೂಲ್ಗೆ ಹೋಗೋ ಹುಡುಗರೆಲ್ಲ ಹೊರಗಡೆ ಎಲ್ಲ ಹತ್ತಿಸ್ಕೊಬಂದು ನನ್ನ ತಲೆಗೆ ಹತ್ತಿಸ್ಬಿಟ್ಟಿದ್ದಾರೆ. ತಲೆ ಎಲ್ಲ ಕೆರೆದು ಸಾಕಾಗೋಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ ಇವ್ರಿಗೆಲ್ಲ ಹೋಮ್ವರ್ಕ್ ಬರ್ಸೋಕ್ಕೆ ಚಾಪೆಲ್ಲ ಆರಿಸಿ ಈಚೆ ನಾನು ಬಟ್ಟೆ ಎಲ್ಲ ನಿನ್ನೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಅದನ್ನೆಲ್ಲ ನಾನು ಮಡ್ಚ್ಕೊತ ನನ್ನ ಕೆಲಸನೂ ಆಗಬೇಕು, ಅವ್ರಿಗೆ ಹೋಮ್ವರ್ಕು ಮುಗಿಬೇಕು ಅಂತೇಳಿ ಈಚೆನೇ ಕೂತ್ಕೊಂಡಿದ್ದೀನಿ. ಏನಾದರೂ ಆಗಲಿ ಫ್ರೆಂಡ್ಸ್, ಹುಡುಗರನ್ನ ನೋಡಿಕೊಂಡು ಮನೇಲಿ ಕೆಲಸ ಮಾಡಿಕೊಂಡು ಹೊರಗಡೆ ಹೋಗಿ ದುಡಿಯೋ ಅಂಥವ್ರು ಹೆಂಗೆ ದುಡಿತಾರೋ ಏನೋ ಗೊತ್ತಿಲ್ಲ. ನಮಗೆ ಮನೆಯಲ್ಲಿ ಇಷ್ಟು ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ. ಹೆಂಗೆ ಮಾಡ್ಕೊತಾರೋ ನನಗಂತೂ ಗೊತ್ತಿಲ್ಲ. ಏನಾದರೂ ಆಗಲಿ ಹುಡುಗರು ಎಷ್ಟು ಬೇಗ ದೊಡ್ಡವರಾಗೋಗ್ತಾರಪ್ಪ ಅಂತ ಅನಿಸುತ್ತೆ. ದೊಡ್ಡವರಾದರೆ ಅಯ್ಯೋ ಯಾಕಾದರೂ ದೊಡ್ಡವರಾದ್ರಪ್ಪ, ಸಣ್ಣವರಿದ್ರೇ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಇವಾಗ ದೊಡ್ಡವರಾಗಿದ್ದಾರಾ, ಚಾಡಿ 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 ಒಬ್ರು ನೋಡಿದ್ರೆ ಒಬ್ರಿಗಾಗಲ್ಲ. ಒಬ್ರ ಮೇಲೆ ಒಬ್ರು ಚಾಡಿ, ಒಬ್ರ ಮೇಲೆ ಒಬ್ರು ಚಾಡಿ, ಅವಳ ಮೇಲೆ ಇವಳು, ಇವಳ ಮೇಲೆ ಅವಳು. ಇವ್ರಿಗೂ ಕಂಪ್ಲೇಂಟ್ಗಳನ್ನ ಕೇಳಿನೇ ನನಗೆ ಅರ್ಧ ತಲೆನೋವು ಬಂದ್ಬಿಡುತ್ತೆ.
ಒಂದೊಂದು ಸತಿ ಚೆನ್ನಾಗಿ ಆಟ ಆಡ್ತಿರ್ತಾರೆ, ಒಂದೊಂದು ಸತಿ ಸಿಕ್ಕಾಪಟ್ಟೆ ತೀಟ್ಲೆ ತರಲೆ ನಾಯಿ ಕಚ್ಚಾಡ್ದಂಗೆ ಕಚ್ಚಾಡ್ತಿರ್ತಾರೆ. ನೋಡಿ ಇದು ನೀರು ಕ್ಯಾನ್ ಫ್ರೆಂಡ್ಸ್ ಎಲ್ಲ ಹಸ್ರುಗಟ್ಬಿಟ್ಟಿದೆ, ಪಾಚಿಗಟ್ಬಿಟ್ಟಿದೆ. ಇದು ನೋಡಿ ಒಂಥರ ಸ್ಟಿಕ್ಕು ಚೆನ್ನಾಗಿದೆ, ಇದು ಸ್ಟಿಕ್ಕು. ಅದನ್ನು ಹಾಕ್ಬಿಟ್ಟು ಅದರೊಳಗಡೆ ಕ್ಯಾನ್ ಎಲ್ಲ ಕ್ಲೀನ್ ಮಾಡೋದು. ಅಮೆಝಾನು ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ ಫ್ರೆಂಡ್ಸ್ ಇದು. ಇಲ್ಲಿ ನಮ್ಮ ಪಾವಗಡದಲ್ಲಿ 120 ರೂಪಾಯಿ ಏನೋ ಹೇಳಿದ್ರು. ನಾನು ಅದಕ್ಕೆ ತೊಗೊಳ್ಲಿಲ್ಲ. ಆನ್ಲೈನಲ್ಲಿ ಆದರೆ ಬರೀ 90 ರೂಪಾಯಿ ಏನೋ ತೋರಿಸಿದ್ರು. ಚೆನ್ನಾಗಿದೆ ಫ್ರೆಂಡ್ಸ್ ಇದು ಕ್ಯಾನ್ ಎಲ್ಲ ತೊಳ್ಕೊಳ್ಳೋದಕ್ಕೆ, ಯಾಕಂದರೆ ಅಲ್ಲಿ ಕೈ ಇಕ್ಕಿ ತೊಳ್ಕೊಳ್ಳೋದಕ್ಕಾಗಲ್ಲ. ನಾನು ಫಸ್ಟ್ ಏನು ಮಾಡ್ತಿದ್ದೆ ಅಂದರೆ ಮರಳೆಲ್ಲ ಹಾಕಿ ಸೊಪ್ಪಿನ ಪುಡಿ ಎಲ್ಲ ಹಾಕಿ ಹಿಂಗೆ ಕುಲ್ಕಿ ತೊಳಿತಿದ್ದೆ. ಇದೊಂಥರ ಪ್ರಾಡಕ್ಟ್ ಚೆನ್ನಾಗಿದೆ ನೋಡಿ. ಎಲ್ಲ ಉಜ್ಜಿದ್ದೀನಿ ನೋಡಿ, ಎಷ್ಟು ಪಾಚಿಗಟ್ಟಿದೆ ನೋಡಿ. ತೊಳೆದ ಮೇಲೆ ಎಲ್ಲ ಎಷ್ಟು ನೀಟಾಗಿದೆ. ನಾನು ಈ ಥರ ಕ್ಯಾನೇ ತೊಗೋಬಾರ್ದು, ಉಜ್ಜೋಕ್ಕಾಗಲ್ಲ ಅಂತ ಅಂತಿದ್ದೆ. ಈ ಥರ ಬಂದಿರೋದು ಚೆನ್ನಾಗಿದೆ ನೋಡಿ. ಸಾಯಂಕಾಲ ಹಾಗೆ ಸ್ವಲ್ಪ ಟೀ ಮಾಡ್ಕೊತಿದ್ದೆ. ಟೀ ಮಾಡಬೇಕಾದ್ರೆ ಇದೊಂದು ಒಳ್ಳೆ ಟಿಪ್ಸ್ ಫ್ರೆಂಡ್ಸ್ ನಿಮಗೆ. ಇವಾಗ ಟೀ ಇಕ್ಬಿಟ್ಟಿರ್ತೀವಿ, ಎಲ್ಲನ ಹೊರಗಡೆ ಸ್ವಲ್ಪ ಏನೋ ಕೆಲಸ ಮಾಡೋಕ್ಕೆ ಅಂತ ಈಚೆ ಹೋದಾಗ ಉಕ್ಬಿಡುತ್ತೆ. ನಾವು ಸಣ್ಣ ಮಾಡಿದ್ರೂ ಕೆಲವೊಂದು ಸತಿ ಉಕ್ಕಿ ಬೇಗ ಬಂದುಬಿಡುತ್ತೆ, ಯಾಕಂದರೆ ಸಣ್ಣ ಪಾತ್ರೆ ಇಕ್ಕಿದ್ರೆ. ಆವಾಗ ಸ್ಪೂನ್ ಇಕ್ಕಿದ್ರೆ ಉಕ್ಕು ಬರೋದಿಲ್ಲ. ನಾವು ಈಚೆ ಬಂದಿದ್ವಿ ಊಟಕ್ಕೆಲ್ಲ, ನಾನು ಇಲ್ಲೇ ಕುತ್ಕೊಂಡು ಊಟ ಮಾಡಿದ್ವಿ, ಹುಡುಗರೆಲ್ಲ ಮಲ್ಕೊಂಡಿದ್ರು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋ ಜೊತೆ ಸಿಗೋಣ, ಬಾಯ್.